ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಇಟ್ಟಿರ್ತಕ್ಕಂತಹ ಇಲ್ಲಿ ಸಿನಿಮಾ ಥೆರಪಿ ಅನ್ನುವಂತಹ ಲೇಖನದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಚಾಹಾ ರಘುನಾಥ್ ಸರ್ ಅವರು ಬರೆದಿರ್ತಕ್ಕಂತಹ ಸಿನಿಮಾ ಥೆರಪಿ ಎನ್ನುವಂತಹ ಲೇಖನದ ಬಗ್ಗೆ ಚರ್ಚೆಯನ್ನ ಇವತ್ತಿನ ತರಗತಿಯಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಈಗ ಈ ಒಂದು ಲೇಖನದ ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ. ಈಗ ಪ್ರಸ್ತುತ ಲೇಖನ ಇಲ್ಲಿ ಸಿನಿಮಾದ ಮೇಲೆ ಆಧುನಿಕ ಪೀಳಿಗೆ ಇಲ್ಲಿ ಉಳಿಸಿಕೊಂಡಿರುವಂತಹ ತಪ್ಪು ಕಲ್ಪನೆಗಳನ್ನ ಬಗೆಹರಿಸಿಕೊಳ್ಳಲು ಸಹಕರಿಸುತ್ತದೆ ಅಂತಕ್ಕಂಥದ್ದು. ಏನು ಇವತ್ತಿನ ಯುವ ಪೀಳಿಗೆಗಳು ಸಿನಿಮಾದ ಬಗ್ಗೆ ಯಾವ ರೀತಿಯಾದಂತಹ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿದ್ದಾರೆ, ಹಾಗೆ ಹಿಂದೆ ಇದ್ದಂತಹ ಸಿನಿಮಾಗಳು ಯಾವ ರೀತಿ ಮನುಷ್ಯನ ಮೇಲೆ ಪ್ರಭಾವವನ್ನ ಬೀರ್ತಾ ಇದೋ, ಸ್ಫೂರ್ತಿದಾಯಕವಾದಂತಹ ಸಿನಿಮಾಗಳು ಎಲ್ಲೋ ವ್ಯಕ್ತಿಯನ್ನ ಬದಲಾವಣೆ ಮಾಡ್ತಕ್ಕಂಥದ್ರಲ್ಲಿ ಇಲ್ಲಿ ನಿಪುಣವಾಗಿದ್ದೋ ಅಂತಹ ಒಂದು ವಿಚಾರದ ಬಗ್ಗೆ ಆಧುನಿಕ ಕಾಲಘಟ್ಟಕ್ಕೆ ಹಾಗೆ ಹಳೆ ತಲೆಮಾರಿನಲ್ಲಿ ಇಲ್ಲಿ ಸಿನಿಮಾಗಳ ಬಗ್ಗೆ ಇಲ್ಲಿ ನಾವು ನೋಡುವುದಂತಹ ಒಂದು ವಿಚಾರವನ್ನ ಗಮನಿಸಬಹುದು. ನೋಡಿ, ಈಗ ಪ್ರಭಾವಿ ಮಾಧ್ಯಮವಾದಂತಹದ್ದು ಯಾವ್ದಪ್ಪ ಅಂತಂದ್ರೆ ದೃಶ್ಯ ಮಾಧ್ಯಮ. ದೃಶ್ಯ ಮಾಧ್ಯಮ ಯಾವುದು? ಇವತ್ತು ಸಿನಿಮಾವನ್ನ ನಾವು ದೃಶ್ಯ ಮಾಧ್ಯಮ ಅಂತಾನೂ ಕೂಡ ಕರಿತೀವಿ. ಹಾಗಾಗಿ ಸಮಾಜದ ಮೇಲೆ ಈ ಸಿನಿಮಾ ಅಂತಕ್ಕಂಥದ್ದು ಸಮಾಜದ ಇಲ್ಲಿ ಬದಲಾವಣೆಯ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರಬಲ್ಲದು ಎಂಬಂತಹ ಇಲ್ಲಿ ಕೆಲವು ಅಂಶಗಳನ್ನ ಇಲ್ಲಿ ಪ್ರಸ್ತುತಪಡಿಸುತ್ತೆ ಈ ಲೇಖನ. ಅದಾದ ನಂತರ ದೃಶ್ಯ ಪ್ರಧಾನವಾದ ನಾಟಕಗಳು ಪ್ರತಿರೂಪಗಳನ್ನ ಸಿನಿಮಾ ಎಂಬ ಕಲೆ ದಕ್ಕಿಸಿತಾದರೂ ಬೆರಳೆಣಿಕೆಯ ಸಿನಿಮಾಗಳು ಇಲ್ಲಿ ಎಲ್ಲೋ ಒಂದ್ ಕಡೆ ಮನುಷ್ಯನ ಮೇಲೆ, ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನ ಬೀರಿ ಮನುಷ್ಯನ ಬದುಕನ್ನ ಬದಲಾವಣೆಯತ್ತ ಕೊಂಡೊಯ್ದಂತಹ ಸಿನಿಮಾಗಳು ಬೆರಳೆಣಿಕೆಯಷ್ಟು ಅಂತಕ್ಕಂಥದ್ದನ್ನ ಈ ಲೇಖನದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ಆನಂತರದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳಾಗಿರ್ಬೋದು, ಕಥೆಗಳ ಆಧಾರಿತ ಸಿನಿಮಾಗಳಾಗಿರ್ಬೋದು, ಇವನ ಪ್ರೇಕ್ಷಕರಲ್ಲಿ ಎಲ್ಲೋ ಒಂದ್ ಕಡೆ ಸಾಮಾಜಿಕ ಕಳಕಳಿಯ ಬಗ್ಗೆ ವಿವರಿಸ್ತಾ ಹೋದೋ ಸಿನಿಮಾಗಳು ಅಂತಕ್ಕಂಥದ್ದು. ಹಾಗೇನೆ ಕೆಲವೊಂದು ಚಲನಚಿತ್ರಗಳಲ್ಲಿ ನಾವು ಗಮನಿಸೋದಾದ್ರೆ ನಾಯಕನೋರ್ವ ಸಮಾಜದ ನಾಯಕನಾಗಿ ಹೇಗೆ ಪ್ರಭಾವ ಬೀರಬಲ್ಲ ಎಂಬಂತಹ ಅಂಶಗಳನ್ನ ತಿಳಿಸುವಂತ ಪ್ರಯತ್ನವನ್ನ ಈ ಲೇಖನದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಒಬ್ಬ ಸಿನಿಮಾ ನಾಯಕ ಹೇಗೆ ಸಮಾಜದ ಮೇಲೆ ಹೇಗೆ ಪ್ರಭಾವ ಬೀರಬಲ್ಲ ತನ್ನ ಸಿನಿಮಾದ ಮೂಲಕ, ತನ್ನ ಭಾಷೆಯ ಮೂಲಕ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಈ ಲೇಖನ ಪ್ರಾರಂಭ ಆಗೋದಕ್ಕೆ ಮುಂಚೆನೆ ನಮಗೆ ಇಲ್ಲಿ ಒಂದು ಪ್ರಶ್ನೆಯನ್ನ ನಿಮ್ಗೆ ಈ ರೀತಿ ಪ್ರಶ್ನೆಯನ್ನ ಕೇಳ್ಬೋದು. ತುಂಬಾ ಸುಲಭವಾದಂತ ಲೇಖನ ಇದು. ನೋಡಿ, ಯಾವ ರೀತಿ ಪ್ರಶ್ನೆಯನ್ನ ಕೇಳ್ಬೋದು ಅಂತಂದ್ರೆ, ಸಿನಿಮಾ ಚರಿತ್ರೆ ಸಮಾಜದ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತದೆ ವಿವರಿಸಿ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾರೆ. ಹೇಗೆ ಸಮಾಜದ ಮೇಲೆ ಪರಿಣಾಮವನ್ನ ಬೀರುತ್ತದೆ ಸಿನಿಮಾದ ಚರಿತ್ರೆ ಅಂತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಒಂದೆರಡು ಮಾತನ್ನ ನಾವಿಲ್ಲಿ ಹೇಳೋದಾದ್ರೆ, ನೋಡಿ, ಈ ಒಂದು ಲೇಖನವನ್ನು ಈ ಲೇಖನದ ಬಗ್ಗೆ ನಿಮ್ಗೆ ಏನಾದ್ರು 10 ಅಂಕಗಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ನೀವು ಬರೆದಿಲೇಬೇಕು ಪರೀಕ್ಷೆಯಲ್ಲಿ. ಆಗ ಹೇಗ್ ಬರೀಬೇಕು ಮೊದಲನೇ ಸಾಲು ಅಂತ ನೋಡೋದಾದ್ರೆ, ಪ್ರಸ್ತುತ ಲೇಖನವನ್ನು ಚಾಹಾ ರಘುನಾಥ್ ರವರು ಬರೆದಿರುವ ಸಿನಿಮಾ ಥೆರಪಿ ಎಂಬಂತಹ ಲೇಖನದಿಂದ ಆರಿಸಲಾಗಿದೆ ಅಂತ ಬರೆದು, ನೋಡಿ, ಸಿನಿಮಾ ಥೆರಪಿಯ ಪ್ರವರ್ತಕ ಯಾರು? ಬ್ರಿಟನ್ನಿನಲ್ಲಿ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ವ್ಯಕ್ತಿ ಬರ್ನಿ ಉಡಾರ್ ಅಂತಕ್ಕಂತಹ ವ್ಯಕ್ತಿ ಈ ಸಿನಿಮಾ ಥೆರಪಿಯ ಒಂದು ಪ್ರವರ್ತಕ ಅಂತಕ್ಕಂಥದ್ದು. ಹಾಗೇನೆ ಇವನ್ನೆಲ್ಲ ಒಂದ್ ಕಡೆ ಇಲ್ಲಿ ವ್ಯಕ್ತಿಯ ಪ್ರಕಾರ ಈ ಒಂದು ಬರ್ನಿ ಉಡಾರ್ ಈ ವ್ಯಕ್ತಿಯ ಪ್ರಕಾರ ಇಲ್ಲಿ ಸಿನಿಮಾಗಳಿಗೆ ಔಷಧಿಯ ಗುಣವಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾನೆ. ಸಿನಿಮಾಗಳು ಒಂದ್ ರೀತಿಯಲ್ಲಿ ಔಷಧಿಯ ಗುಣವಿದೆ ಅಂತಕ್ಕಂಥದ್ದು. ಸಿನಿಮಾಗಳು ಒಂದು ಒಳ್ಳೆಯ ಸಿನಿಮಾ, ಒಂದು ಒಳ್ಳೆಯ ಔಷಧಿ ಅನ್ನುವಂತಹ ಮಾತನ್ನ ಇಲ್ಲಿ ಸಿನಿಮಾ ಥೆರಪಿಯ ಪ್ರವರ್ತಕನಾಗಿರ್ತಕ್ಕಂಥ ಬರ್ನಿ ಉಡಾರ್ ಅಂತಕ್ಕಂತಹ ವ್ಯಕ್ತಿ ಹೇಳ್ತಾ ಇರ್ತಕ್ಕಂಥದ್ದು. ಇವನ್ನೆಲ್ಲ ನೀವು ಬರಿಬೇಕಾಗುತ್ತೆ ಪರೀಕ್ಷೆಯಲ್ಲಿ. ಹಾಗಾದ್ರೆ ನೇರವಾಗಿ ನಾವೀಗ ಕನ್ನಡ ಸಿನಿಮಾಗಳ ಬಗ್ಗೆ ನೋಡಿ,
ಜನರ ಭಾವಕ್ಕೆ ಮಿಡಿವ ಬಿಂಬ ಮಿತ್ರ ಅಂತಕ್ಕಂತಹ ಒಂದು ವಿಚಾರ ನೋಡಿ. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ರವರನ್ನ ನಾವಿಲ್ಲಿ ತೆಗೆದುಕೊಂಡ್ರೆ, ನಾವು ಎಲ್ಲ ಒಂದ್ ಕಡೆ ಆ ಇಡೀ ನಮ್ಮ ಅವರ ಒಂದು ಮೊದಲ ಸಿನಿಮಾವನ್ನ ನಾವಿಲ್ಲಿ ಗಮನಿಸೋದಾದ್ರೆ 1900 ಇಲ್ಲಿ 54ರಲ್ಲಿ ಇವರು ಆ ಕೆಲವೊಂದು ಮೊದಲನೇ ಸಿನಿಮಾವನ್ನ ನಾವಿಲ್ಲಿ ಬೇಡರ ಕಣ್ಣಪ್ಪ ಅನ್ನುವಂತಹ ಒಂದು ಸಿನಿಮಾ, ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿರ್ತಕ್ಕಂತಹ ಮೊದಲನೇ ಸಿನಿಮಾ ಬೇಡರ ಕಣ್ಣಪ್ಪ. ಅದರಲ್ಲಿ ದಿನ್ನ ಅಂತಕ್ಕಂತಹ ಒಂದು ಪಾತ್ರವನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಅಲ್ಲಿ ಬೇಡರ ಕಣ್ಣಪ್ಪನ ಕತೆ, ಕಣ್ಣಪ್ಪನಾಗಿ ಅಭಿನಯಿಸುವ ಮೂಲಕ ಚಿತ್ರರಂಗದ ನಾಯಕ ನಟನಾಗಿ ಪ್ರವೇಶವನ್ನ ಪಡ್ಕೊಳ್ತಾರೆ 1954ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗೇನೆ ಇಲ್ಲ ಒಂದ್ ಕಡೆ ಆ ಸಿನಿಮಾದ ಕೊನೆಯಲ್ಲಿ ಕಣ್ಣಪ್ಪನ ಪಾತ್ರ ಇಲ್ಲಿ ಛಾಯೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ಆ ಒಂದು ಆ ಜನಗಳ ಮೇಲೆ ಒಂದು ಪ್ರಭಾವವನ್ನ ಬೀರಿದ್ರಪ್ಪ ಅಂದ್ರೆ ನೋಡಿ, ಇಲ್ಲಿ ರಾಜ್ಕುಮಾರ್ ನೇತ್ರದಾನ ಅನ್ನುವಂತಹ ಒಂದು ಪತ್ರಕ್ಕೆ ಸಹಿಯನ್ನ ಮಾಡ್ತಾರೆ. ತನ್ನ ಮರಣದ ನಂತರ ಎಲ್ಲೋ ಒಂದ್ ಕಡೆ ಅವರು ಆ ನೇತ್ರದಾನವನ್ನ ಮಾಡ್ತಕ್ಕಂಥದ್ದು. ಆದ್ರಿಂದ ಎಷ್ಟೋ ಜನ ಯುವಕರು, ಎಷ್ಟೋ ಜನ ಯುವ ಪೀಳಿಗೆಗಳು, ಎಷ್ಟೋ ಜನರು ಸ್ಫೂರ್ತಿಯನ್ನ ಪಡೆದು, ಅಥವಾ ಅವರು ನೇತ್ರದಾನ ಮಾಡಿದಂತ ಸಂದರ್ಭದಲ್ಲಿ ಅದರ ಎಷ್ಟೋ ಜನಗಳ ಮೇಲೆ ಪರಿಣಾಮವನ್ನ ಬೀರಿ ಅವರು ಕೂಡ ನಾವು ಕೂಡ ಇಲ್ಲಿ ನಮ್ಮ ಈ ಕಣ್ಣನ್ನ ದಾನ ಮಾಡ್ತೀವಿ, ನೇತ್ರವನ್ನ ದಾನ ಮಾಡ್ತೀವಿ ಅಂತ ಎಷ್ಟೋ ಜನ ಮುಂದ್ ಬಂದಿರತಕ್ಕಂತಹ ಇತಿಹಾಸಗಳಿವೆ. ಹಾಗೇನೆ ನೋಡಿ, ಆ ಸಿನಿಮಾದಲ್ಲಿ ದಿನ್ನ ತನ್ನ ಕಣ್ಣುಗಳನ್ನ ದೇವರಿಗೆ ಅರ್ಪಿಸಿದ ಒಂದು ಬಗ್ಗೆ ರಾಜ್ಕುಮಾರ್ ಇವತ್ತು ಕೂಡ ಏನಪ್ಪಾ ಅಂತಂದ್ರೆ ಅಭಿಮಾನಿಗಳಲ್ಲಿ ದೇವರನ್ನ ಕಂಡಂತಹ ಮಹಾನ್ ಚೇತನ. ಅವರು ಅಭಿಮಾನಿಗಳೇ ದೇವರು ಅಂತ ಕರೆದ್ರು. ಆ ದೇವರುಗಳಿಗೆನೆ ತಮ್ಮ ನೇತ್ರವನ್ನ, ತಮ್ಮ ಕಣ್ಣನ್ನ ಕೊಡ್ತಕ್ಕಂತಹ ಒಂದು ಕೆಲಸವನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾರೆ ಅಂತಕ್ಕಂಥದ್ದು ನೋಡಿ. ಅಲ್ಲಿ ಸಿನಿಮಾದ ದಿನ್ನ ಅಂತಕ್ಕಂತಹ ಪಾತ್ರದಲ್ಲಿ ಹೇಗೆ ಅವರು ಅಭಿನಯವನ್ನ ಮಾಡಿದ್ರೋ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಆ ರೀತಿ ನಡ್ಕೊಂಡಿದ್ದಾರೆ. ತಮ್ಮ ನೇತ್ರವನ್ನ ದಾನ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು, ಅಭಿಮಾನಿಗಳಿಗೆ ಅಂತಕ್ಕಂಥ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಆ ಒಂದು ನೇತ್ರವನ್ನ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದಾದ ಮೇಲೆ ಅವರ ಕಣ್ಣುಗಳು ಇನ್ನೊಂದ್ ಕಡೆ ಆ ನೇತ್ರದಾನದಲ್ಲಿ ಆ ಒಂದು ಆಂದೋಲನವೇ ನಡೆಯುತ್ತೆ ಆ ಕಾಲಘಟ್ಟದಲ್ಲಿ. ಹಾಗೇನೆ ಸುಮಾರು ಸಾವಿರಾರು ಜನ ಸ್ವಯಂ ಪ್ರೇರಿತರಾಗಿ ಬಂದು ನೇತ್ರದಾನದ ಬದ್ಧತೆಗೆ ಒಳಗಾಗ್ತಾರೆ. ಹಾಗೇನೆ ಡಾಕ್ಟರ್ ರಾಜ್ಕುಮಾರ್ ಇಲ್ಲಿ ಸ್ಮಾರಕದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಆಗಿನ ಕಾಲದಲ್ಲಿ ಆ ರಾಜ್ರವರ ಮಾದರಿಯಲ್ಲಿ ಅನುಸರಿಸಿ ನೇತ್ರದಾನದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದು ನೋಡಿ, ಯಾವ ರೀತಿ ಪರಿಣಾಮವನ್ನ ಬೀರ್ತವೆ, ಯಾವ ರೀತಿ ಇನ್ಫ್ಯಾಕ್ಟ್ ಆಯ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಾದ ಮೇಲೆ ಇಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಕೂಡ ತನ್ನ ಮರಣದ ನಂತರ ದೇಹವನ್ನ ಇಲ್ಲಿ ದೇಹದಾನಕ್ಕೆ ಇಲ್ಲಿ ಒಂದು ಪತ್ರಕ್ಕೆ ನಾನು ದೇಹದಾನವನ್ನ ಮಾಡ್ತೀನಿ ಅಂತ ಹೇಳಿ ಪ್ರಕಟಿಸಿರ್ತಕ್ಕಂಥದ್ದು. ಇವೆಲ್ಲವನ್ನ ನೋಡ್ತಾ ಇದ್ರೆ ಯಾವ ರೀತಿ ಅವ್ರು ನಿಜ ಜೀವನದಲ್ಲೂ ಯಾವ ರೀತಿ ಅಚ್ಚಳಿಯದೆ ಉಳಿದಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಇನ್ನು ಮುಂದುವರೆದಂತೆ ನೋಡೋದಾದ್ರೆ ಇಲ್ಲಿ ನಟ ಲೋಕೇಶ್ ಸರ್ ಅವರು ನೋಡಪ್ಪ ಅಂದ್ರೆ ಭುಜಂಗಯ್ಯನ ದಶಾವತಾರ ಅಂತ ಹೇಳಿ ಖ್ಯಾತ ಕನ್ನಡ ಸಿನಿಮಾ ನಟವಾಗಿರ್ತಕ್ಕಂತಹ ಲೋಕೇಶ್ ಅವರು ಕೂಡ ತಮ್ಮ ದೇಹವನ್ನ ಇಲ್ಲಿ ದಾನ ಮಾಡ್ತಕ್ಕಂತಹದ್ದು. ಹಾಗೇನೆ ಆ ಕಾರ್ಯಕ್ರಮವೊಂದರಲ್ಲಿ ತಮ್ಮ ಮಗ ಇಲ್ಲಿ ದೇಹದಾನದ ಬಗ್ಗೆ ಎಲ್ಲ ಒಂದ್ ಕಡೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಓದಿ ತಿಳಿದುಕೊಂಡಿದ್ದು, ಹಾಗೇನೆ ಊತಿರ್ತಕ್ಕಂತಹ ಶವಗಳನ್ನ ತಂದು ಎಲ್ಲ ಒಂದ್ ಕಡೆ ಅಲ್ಲಿ ಅಂಗಾಂಗವನ್ನ ತೆಗೆದುಕೊಳ್ತಾರೆ. ಇದೆಲ್ಲವನ್ನ ಗಮನಿಸಿದಾಗ ಅಲ್ಲಿ ಅವರ ಕುಟುಂಬದವರು ಕೂಡ ದೇಹದಾನವನ್ನ ಮಾಡೋದಕ್ಕೆ ಪತ್ರಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು. ಇದೆಲ್ಲ ವಿಚಾರವನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಅಲ್ಲಿ ಸೃಜನ್ ಲೋಕೇಶ್ ಅವರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ, ಈಗಲೂ ನನಗೆ ನೆನಪಿದೆ MS ರಾಮಯ್ಯ ಆಸ್ಪತ್ರೆಯಲ್ಲಿ ಡ್ಯಾಡ್ ಸಿ ಯು ಅಂತ ಹೇಳಿ ನನ್ನ ತಂದೆಗೆ ಬಂದಿರ್ತಕ್ಕಂತಹ ನಾನು ಹೇಳಿರ್ತಕ್ಕಂಥದ್ದು ಕೊನೆಯ ಕ್ಷಣಗಳನ್ನ. ಇದೆಲ್ಲವೂ ಕೂಡ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಹಾಗೇನೆ ಲೋಕೇಶ್ ಅವರಾಗಿರ್ಬೋದು, ಎಲ್ಲರೂ ಯಾವ ರೀತಿ ತಮ್ಮ ನಟನೆಯ ಮೂಲಕ ಆಗಿರ್ಬೋದು, ತಮ್ಮ ಸಿನಿಮಾಗಳ ಮೂಲಕ ಆಗಿರ್ಬೋದು, ಹೇಗೆ ಆ ಜನ ಅಥವಾ ಸಮಾಜದ ಮೇಲೆ
ಯಾವ ರೀತಿ ಪರಿಣಾಮವನ್ನ ಬೀರಿ ಅದೇ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ಇಲ್ಲಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿರ್ತಕ್ಕಂತಹ ಮನುಷ್ಯ ಚಿತ್ರವನ್ನ ನೋಡಿ ಎಷ್ಟೋ ಜನ ಯುವಕರು ಆಗಿನ ಕಾಲಘಟ್ಟದಲ್ಲಿ ಕೃಷಿಯನ್ನ ಕೃಷಿಯನ್ನ ಮಾಡ್ತೀವಿ, ನಾವು ವ್ಯವಸಾಯವನ್ನ ಮಾಡ್ತೀವಿ ಅಂತ ಇಲ್ಲಿ ಊರುಗಳಿಗೆ ಹೋಗಿ ವ್ಯವಸಾಯವನ್ನ ಮಾಡಿರ್ತಕ್ಕಂತಹ ಉದಾಹರಣೆಗಳು ಅನೇಕ ಇವೆ. ಹಾಗೇನೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚೈತ್ರ ಸಿನಿಮಾವನ್ನ ನೋಡಿ ಆ ಗ್ರಾಮೀಣ ಹೆಣ್ಣು ಮಕ್ಕಳು ನಮ್ಮೂರಿನಲ್ಲಿಯೂ ಕೂಡ ಮದ್ಯದಂಗಡಿಯನ್ನ ಮುಚ್ಚಿಸಬೇಕು ಅನ್ನಂತಹ ಪ್ರಸಂಗಗಳು ಪತ್ರಿಕೆಯಲ್ಲಿ ವರದಿಯಾಗಿದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಎಲ್ಲ ಒಂದ್ ಕಡೆ ತಮಸ್ಸು ಅನ್ನುವಂತಹ ಒಂದು ಇಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಇಲ್ಲಿ ನಟಿಸಿರ್ತಕ್ಕಂತ ತಮಸ್ಸು ಅನ್ನುವಂತಹ ಒಂದು ಆ ಚಿತ್ರದಲ್ಲಿ ಎಲ್ಲೋ ಒಂದ್ ಕಡೆ ಈ ಕೋಮುವಾದದ ಒಂದು ಸೌಹಾರ್ದತೆಯ ಬಗ್ಗೆ ಹೇಳ್ತಕ್ಕಂತ ವಿಚಾರಗಳಾಗಿರ್ಬೋದು. ಹಾಗೇನೆ ಇನ್ನೊಂದ್ ಕಡೆ ನಾವು ಟಿ.ಎನ್. ಸೀತಾರಾಮ್ ಸರ್ ಅವರು ಅವರ ಧಾರಾವಾಹಿಗಳ ಮುಖಾಂತರ ಎಲ್ಲೋ ಒಂದ್ ಕಡೆ ಸಮಾಜಕ್ಕೆ ಒಂದು ಒಳ್ಳೆಯ ಇಲ್ಲಿ ಪರಿಣಾಮಕಾರಿಯಾದಂತ ವಿಚಾರಗಳನ್ನು ತಿಳಿಸಿರ್ತಕ್ಕಂಥದ್ದು. ಇದೆಲ್ಲವನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ದೃಶ್ಯ ಮಾಧ್ಯಮಗಳು ಯಾವ ರೀತಿ ಎಷ್ಟು ಬಲವಾಗಿವೆ, ಮನುಷ್ಯನ ಮೇಲೆ ಯಾವ ರೀತಿ ಒಳ್ಳೆಯ ಪರಿಣಾಮವನ್ನ ಬೀರ್ತವೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಇನ್ನೊಂದ್ ಕಡೆ ನಾವು ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೋದು ಮುಂದುವರೆದಂತೆ. ನಾಂದಿ ಚಿತ್ರ ಅಂಗವಿಕಲರ ಕುರಿತು ಇಲ್ಲಿ ಹೇಗೆ ಅದು ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತಕ್ಕಂಥದ್ದು, ಅಥವಾ ನಾಂದಿ ಚಿತ್ರ ಅಂಗವಿಕಲರ ಕುರಿತು ಸಿನಿಮಾ ಹೇಗೆ ಅಲ್ಲಿ ಎಲ್ಲೋ ಒಂದ್ ಕಡೆ ಅನಾವರಣಗೊಂಡಿದೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಕೇಳ್ಬೋದು, ಅಥವಾ ನಾಂದಿ ಚಿತ್ರ ಅಂತ ಕೇಳ್ಬೋದು ನಿಮ್ಗೆ 5 ಅಂಕಕ್ಕೆ. ಅವಾಗ ನೀವು ಬರಿಬೇಕಾದಂತ ವಿಚಾರಗಳು ನೋಡಿ. ಈ ಸಿನಿಮಾವು ಕೂಡ ಸಮಾಜದ ಮೇಲೆ ಅನೇಕ ಒಂದು ಪರಿಣಾಮವನ್ನ ಬೀರ್ತು. ನೋಡಿ, 1964ರಲ್ಲಿ ತೆರೆಕಂಡಂತಹ ನಾಂದಿ ಅನ್ನುವಂತಹ ಒಂದು ಸಿನಿಮಾ, ಇದು ಭಾರತೀಯ ಚಿತ್ರರಂಗದಲ್ಲಿ ಕನ್ನಡದ ಅಪೂರ್ವ ಕೊಡುಗೆಗಳಲ್ಲಿ ಒಂದು ಅಂತಕ್ಕಂಥದ್ದನ್ನು ನಾವು ಈ ಸಿನಿಮಾವನ್ನ ಕರಿತೀವಿ. ಹಾಗೇನೆ ಎನ್ ಲಕ್ಷ್ಮೀನಾರಾಯಣ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರತಕ್ಕಂತ ಒಂದು ಚಿತ್ರ ನಾಂದಿ ಚಿತ್ರ. ಇಲ್ಲಿ ಕಿವುಡ ಮತ್ತೆ ಮೂಗರ ಸಮಸ್ಯೆಯ ಬಗ್ಗೆ ಈ ಸಿನಿಮಾದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಅದೇ ರೀತಿ ಇಲ್ಲಿ ವಿದುರ ಶಾಲಾ ಮಾಸ್ತರ ಮತ್ತು ಅವನ 2ನೇ ಪತ್ನಿಯಾಗುವ ಕಿವುಡ ಮೂಗಿಯ ಪತ್ನಿಯರ ಒಂದು ಕಥನ ಈ ಒಂದು ಸಿನಿಮಾದಲ್ಲಿ ಇದೆ ಅಂತಕ್ಕಂಥದ್ದು. ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ರವರು ಹಾಗೆ ಹರಿಣಿ ಮತ್ತೆ ಇಲ್ಲಿ ಕಲ್ಪನಾರವರು ಇಲ್ಲಿ ನಾಯಕಿಯಾಗಿ ನಟಿಸಿರ್ತಕ್ಕಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಚಿತ್ರಕ್ಕೆ ಎಲ್ಲ ಒಂದ್ ಕಡೆ ಇಲ್ಲಿ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸ್ತು. ಹಾಗೆಯೇ ಬೆಂಗಳೂರಿನ ಕೆಂಪೇಗೌಡ ರಸ್ತೆಯಲ್ಲಿ ಈ ಚಿತ್ರರಸಿಕರು ಸ್ವಯಂ ಪ್ರೇರಣೆಯಿಂದ ಮೆರವಣಿಗೆಯನ್ನು ಕೂಡ ನಡೆಸಿದ್ರು ಅಂತಕ್ಕಂಥದ್ದು. ಹಾಗೇನೆ ಲಂಡನ್ ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡಂತಹ ಕನ್ನಡದ ಮೊದಲ ಸಿನಿಮಾ ಅನ್ನುವಂತ ಹೆಗ್ಗಳಿಕೆಗೆ ಇದು ಪಾತ್ರರಾಗಿತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೀಗೆ ಅನೇಕ ಸಿನಿಮಾಗಳು ಇಲ್ಲಿ ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿಯ ಮೇಲೆ ಇಲ್ಲಿ ಪರಿಣಾಮವನ್ನ ಬೀರಿದ್ದಾವೆ, ಸ್ಫೂರ್ತಿಯನ್ನ ನೀಡಿದ್ದಾವೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದೇ ರೀತಿ ಇಲ್ಲಿ ಅಂಗವೈಕಲ್ಯದ ಮೂಲಕ ಸಮಾಜದ ಅಂಕುಡೊಂಕುಗಳನ್ನ ಚಿತ್ರಿಸುವ ಸಿನಿಮಾಗಳು. ಅಂಗವೈಕಲ್ಯತೆ ಅಂದ್ರೆ ಈ ಫಿಸಿಕಲಿ ಡಿಫೆಕ್ಟ್ ಆಗಿರ್ತಕ್ಕಂತಹ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ತಕ್ಕಂತಹ ಈ ತರದ ಸಿನಿಮಾಗಳು ಹೇಗೆ ಸಮಾಜದ ಅಂಕುಡೊಂಕಿನ ಬಗ್ಗೆ ತಿಳಿಸಿದಾವೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಇದಿಷ್ಟು ಭಾಗ 1ರ ವಿಚಾರ ಅಂತ ಇಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಎಲ್ಲರಿಗೂ ಶುಭವಾಗ್ಲಿ. ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.